ಏಮ್ಸ್ ಕಿಚನ್ಗೆ ಸ್ವಾಗತ. ಇವತ್ತು ತುಂಬಾ ಸುಲಭವಾಗಿ ಟೇಸ್ಟಿಯಾಗಿ ಟೊಮೊಟೊ ಹಪ್ಪಳನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಬನ್ನಿ ಇವಾಗ ಅದು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ರೇಷನ್ ಅಕ್ಕಿನ ತಗೊಂಡಿದ್ದೀನಿ. ಮಾಮೂಲಿ ನಮ್ಮ ಮನೆಯಲ್ಲಿ ಏನು ದೋಸೆಗೆ ಇಡ್ಲಿಗೆ ಬಳಸ್ತೀವಿ ಅದೇ ಅಕ್ಕಿಲಿ ನಾವು ಮಾಡ್ಕೊಬೋದು. ನಾವು ಯಾವ ಬಟ್ಲಲ್ಲಿ ನಾವು ಅಕ್ಕಿಯನ್ನು ಹಾಕ್ತೀವಿ ನೀರನ್ನು ಕೂಡ ಅದೇ ಬಟ್ಲಲ್ಲಿ ಹಾಕ್ಕೊಬೇಕು. ಈಗ ಅಕ್ಕಿಯನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ನೀಟಾಗಿ ನಾನು ವಾಶ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಒಂದು 4-5 ಸಲನಾದರೂ ನಾನು ತೊಳ್ಕೊತಾ ಇದ್ದೀನಿ ಅಕ್ಕಿಯನ್ನು. 5 ಸಲ ತೊಳೆದಾದ ನಂತರ ನಾನಿಲ್ಲಿ 4 ಬ್ಯಾಡಗಿ ಮೆಣಸಿನ್ಕಾಯಿನ ನಾನು ಅದರೊಳಗೆ ಹಾಕಿ ನೆನೆಸಿ ಇಡ್ತಾ ಇದ್ದೀನಿ. ರಾತ್ರಿನೇ ಒಂದು 8 ಗಂಟೆಗೆ ನಾನು ನೆನೆಸಿ ಇಟ್ಟು ಬೆಳಗ್ಗೆ ಎದ್ದು ಮಾಡ್ಕೊಬೋದು. ಈಗ ಬೆಳಗ್ಗೆ ಎದ್ದ ಕೂಡಲೇ ನಾನು ಬ್ಯಾಡಗಿ ಮೆಣಸಿನ್ಕಾಯಿನ ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ಕೊತಾ ಇದ್ದೀನಿ. ನಂತರ ಮತ್ತೆ ಅಕ್ಕಿಯನ್ನು ಚೆನ್ನಾಗಿ ತೊಳ್ಕೊಬೇಕು. 4-5 ಸಲ ಮತ್ತೆ ಚೆನ್ನಾಗಿ ತೊಳ್ಕೊಳ್ಳಿ. ಆಗ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ, ಕಲರ್ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ. ಈಗ ಮಿಕ್ಸಿ ಜಾರನ್ನು ತಗೊಂಡಿದ್ದೀನಿ. ಮತ್ತೆ ಒಂದು ಬೌಲಿನಷ್ಟು ನೀರನ್ನು ತಗೊಂಡಿದ್ದೀನಿ. ಯಾವುದರಲ್ಲಿ ನಾವು ಅಕ್ಕಿ ಹಾಕ್ಕೊಂಡಿರ್ತೀವಿ ಅದರಲ್ಲೇ ನಾವು ನೀರನ್ನು ಬಳಸಬೇಕು. ನೀರನ್ನು ಕೂಡ ಸ್ವಲ್ಪನೇ ಹಾಕ್ಕೊಂಡು ಅಕ್ಕಿನೂ ಕೂಡ ಸ್ವಲ್ಪನೇ ಹಾಕ್ಕೊಂಡು ನುಣ್ಣಗೆ ರುಬ್ಕೊಬೇಕು. ಅದು ನಯಸ್ ಆಗಬೇಕು. ಅಲ್ಲಿವರೆಗೂ ಕೂಡ ನಾವು ಚೆನ್ನಾಗಿ ರುಬ್ಕೊಬೇಕು. ಪೂರ್ತಿ ನೀರನ್ನು ಒಂದೇ ಸಲ ಹಾಕ್ಕೊಬಾರ್ದು, ನುಣ್ಣಗೆ ಆಗೋದಿಲ್ಲ. ಇವಾಗ ರುಬ್ಕೊಂಡಾಗಿದೆ. ಮತ್ತೆ ಇನ್ನೊಂದು ಸಲ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡು ಸೇರಿಸ್ಕೊತಾ ಇದ್ದೀನಿ. ಇವಾಗ ಮಿಕ್ಸಿ ಜಾರಲ್ಲಿ ಎಲ್ಲ ಉಳಿದಿರುತ್ತಲ್ಲ ಅದೇ ನೀರನ್ನು ಬಳಸಿ ನಾನು ಅದನ್ನೆಲ್ಲ ತೊಳೆದು ನಾನು ನೀರನ್ನು ಸೇರಿಸ್ಕೊಂಡಿದ್ದೀನಿ. ಪೂರ್ತಿ ಒಂದು ಬಟ್ಲು ನೀರು ಪೂರ್ತಿ ಹಾಕ್ಕೊಂಡು ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡಿ ಒಂದು ಸೈಡಲ್ಲಿ ಇಟ್ಕೊಳ್ಳಿ. ಇದಾದ ನಂತರ ನಾನಿಲ್ಲಿ ಕರ್ಬೇವಿನ ಸೊಪ್ಪು ಮತ್ತು ಒಂದು 3 ಒಣಮೆಣಸಿನ್ಕಾಯಿನ ಸೇರಿಸ್ಕೊಂಡು ರುಬ್ಕೊಂಡಿದ್ದೀನಿ. ತರಿಯಾಗಿ ರುಬ್ಕೊಂಡಿದ್ದೀನಿ. ಇದಾದ ನಂತರ ನಾನಿಲ್ಲಿ 4 ಟೊಮೊಟೊ ಹಣ್ಣು ತೊಗೊಂಡಿದ್ದೀನಿ. ಸಣ್ಣದಾಗಿರೋ 4 ಟೊಮೊಟೊ ಹಣ್ಣು ಹಾಕ್ಕೊಂಡಿದ್ದೀನಿ. ಇದು ಕೂಡ ನುಣ್ಣಗೆ ರುಬ್ಕೊಬೇಕು. ಸಣ್ಣದಾಗಿ ಪೇಸ್ಟ್ ಆದಷ್ಟು ನಮಗೆ ತುಂಬಾ ಚೆನ್ನಾಗಿರುತ್ತೆ. ಸಣ್ಣದಾಗಿ ಪೇಸ್ಟ್ ಆಗಿಲ್ಲ ಹಾಗೆಯೇ ಕೈಗೆ ಸಿಗ್ತಾ ಇದೆ ಅಂದಾಗ ನಾವು ಇದನ್ನು ಸೋಸ್ಕೊಂಡು ಸೇರಿಸ್ಕೊಬೇಕು. ಇವಾಗ ಒಂದು ಪಾತ್ರೆ ತೊಗೊಂಡಿದ್ದೀನಿ. ಪಾತ್ರೆಗೆ ನಾನು 8 ಬಟ್ಲಿನಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. ಅಕ್ಕಿಯನ್ನು ಯಾವ ಬಟ್ಲು ತೊಗೊಂಡಿದ್ದೆ ಅದರಲ್ಲೇ ನಾನು 8 ಬಟ್ಲು ನೀರನ್ನು ಹಾಕ್ಕೊತಾ ಇದ್ದೀನಿ. ಕರೆಕ್ಟಾಗಿ ಪರ್ಫೆಕ್ಟಾಗಿ ಬರುತ್ತೆ, ಸ್ವಲ್ಪನೂ ಕೂಡ ಗಂಟಾಗೋದಿಲ್ಲ. ಇದಕ್ಕೇ ನಾನು ಟೊಮೊಟೊನ ಎಲ್ಲ ರುಬ್ಕೊಂಡಿದ್ದೆಲ್ಲ ಪೇಸ್ಟ್ ಅದನ್ನು ಸೇರಿಸ್ಕೊತಾ ಇದ್ದೀನಿ. ಇದು ಸ್ವಲ್ಪ ನಯಸ್ಸಾಗಿ ಇರಬೇಕು, ಇಲ್ಲಾಂದರೆ ಚೆನ್ನಾಗಿ ಬರೋದಿಲ್ಲ. ಹಪ್ಪಳ ಸೀಲ್ ಬಿಟ್ಟಂಗೆ ಆಗಿಬಿಡುತ್ತೆ. ಈಗ ಗ್ಯಾಸ್ ಮೇಲೆ ಇಟ್ಟು ಐ ಫ್ಲೇಮ್ ಕೊಟ್ಟು ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಮತ್ತು ಹಪ್ಪಳದ ಖಾರ 1/4 ಚಮಚದಷ್ಟು ಹಪ್ಪಳದ ಖಾರವನ್ನು ಕೂಡ ಹಾಕ್ಕೊಂಡಿದ್ದೀನಿ. ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಹಪ್ಪಳದ ಖಾರ. ಇಲ್ಲಾಂದರೆ ನೀವು ಸೋಡಾವನ್ನು ಕೂಡ ಬಳಸ್ಕೊಬೋದು. ಉಪ್ಪನ್ನ ನೀವು ನೋಡಿಕೊಂಡು ಹಾಕ್ಕೊಳ್ಳಿ. ಹಪ್ಪಳದ ಖಾರದಲ್ಲಿ ಉಪ್ಪಿನ ಅಂಶ ಇರೋದ್ರಿಂದ ನೀರು ಸ್ವಲ್ಪ ಬೆಚ್ಚಗಾದ ಕೂಡಲೇ ನಾನಿಲ್ಲಿ ರುಬ್ಬಿದ ಅಕ್ಕಿನ ಹಾಕ್ಕೊತಾ ಇದ್ದೀನಿ. ಕೈ ಬಿಡದಾಗೆ ನಾವು ತಿರುಗಿಸ್ಕೊಬೇಕು. ಕೈ ಬಿಡ್ತು ಅಂದರೆ ಸ್ವಲ್ಪ ಗಂಟು ಆಗ್ತಾ ಬರುತ್ತೆ. ಐ ಫ್ಲೇಮಲ್ಲೇ ಇಟ್ಕೊಬೇಕು ಗ್ಯಾಸ್ ಫ್ಲೇಮನ್ನು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ತು ಅಂದರೆ ನಮಗೆ ಪೂರ ಬೇಯೋದಿಲ್ಲ. ಒಂದು 20 ನಿಮಿಷ ಕೈ ಬಿಡದಾಗೆ ತಿರುಗಿಸ್ತಾ ಇದ್ದರೆ ಒಂಚೂರು ಗಂಟು ಇಲ್ದಂಗೆ ಬರುತ್ತೆ. ನೋಡಿ ಗಟ್ಟಿ ಆಗ್ತಾ ಬರುತ್ತೆ. ಆವಾಗ ನಾವು ಮೀಡಿಯಮ್ ಫ್ಲೇಮಲ್ಲೇ ಕೊಡಬೇಕು. ಗಟ್ಟಿ ಆಗೋವರೆಗೂ ನಾವು ಐ ಫ್ಲೇಮಲ್ಲೇ ಇಟ್ಕೊಂಡು ತಿರುಗಿಸ್ತಾ ಇರಬೇಕು. ನೋಡಿ ಸ್ವಲ್ಪನೂ ಕೂಡ ಗಂಟು ಆಗೋದಿಲ್ಲ. ಈಗ ಹಿಟ್ಟು ಕೂಡ ಗಟ್ಟಿ ಆಗ್ತಾ ಬರ್ತಾ ಇದೆ. ಕೋಲನ್ನು ತೆಗೆದು ಇದನ್ನು ಒಂದು 10 ನಿಮಿಷ ಹಾಗೆಯೇ ಬೇಯಿಸ್ಕೊಳ್ಳಿ. ಮೀಡಿಯಮ್ ಫ್ಲೇಮಲ್ಲಿ ಕೊಟ್ಕೊಂಡು ಬೇಯಿಸ್ಕೊಳ್ಳಿ, ಇಲ್ಲಾಂದರೆ ತಳ ಹಿಡಿದು ಬಿಡುತ್ತೆ. ಮತ್ತೆ ಒಂದು 10 ನಿಮಿಷ ಆದಮೇಲೆ ಮತ್ತೆ ತಿರುಗಿಸಿ, ತಳ ಸೀದು ಹೋಗುತ್ತೆ ಅದಕ್ಕೋಸ್ಕರ. ಇದಾದ ನಂತರ ನಾನಿಲ್ಲಿ ಪುಡಿ ಮಾಡ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ಕೊತಾ ಇದ್ದೀನಿ. ಒಣಮೆಣ್ಸಿನ್ಕಾಯಿ ಬದಲು ನೀವು ಹಸಿರು ಮೆಣಸಿನ್ಕಾಯಿನೂ ಕೂಡ ಹಾಕೊಬೋದು, ಶುಂಠಿನೂ ಕೂಡ ಹಾಕೊಬೋದು. ಟೊಮೊಟೊ ಹಣ್ಣು ಕೂಡ ಸೇರಿಸ್ಕೊಂಡಿರೋದ್ರಿಂದ ಹುಳಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್. ನಾವು ಆವಾಗೆಲ್ಲ ಬೋಟಿ ಅಂತ ತಿಂತಾ ಇದ್ವಿ, ಆ ಥರ ಟೇಸ್ಟ್ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಒಂದು 10 ನಿಮಿಷ ಬೇಯಿಸ್ಕೊಳ್ಳಿ. ಚೆನ್ನಾಗಿ ಬೆಂದಷ್ಟು ನಮಗೆ ಹಪ್ಪಳ ಹಾಕೋದಕ್ಕೆ ತುಂಬಾ ಸುಲಭ ಆಗುತ್ತೆ. ಇವಾಗ ಬೆಂದಾಗಿದೆ. ನಾನಿವಾಗ ತಣ್ಣಗಾಗೋದಕ್ಕೆ ಬಿಡ್ತಾ ಇದ್ದೀನಿ. ಚೆನ್ನಾಗಿ ಬೇಯಿಸ್ಕೊಬೇಕು, ಇಲ್ಲಾಂದರೆ ಹಪ್ಪಳ ಸೀಲ್ ಬಿಟ್ಬಿಡುತ್ತೆ. ಈಗ ನೋಡಿ ತಣ್ಣಗಾಗಿದೆ. ತಣ್ಣಗಾದ ನಂತರ ನಾನಿಲ್ಲಿ ಒಂದು ಬಟ್ಟೆ ಮೇಲೆ ಹಾಕ್ಕೊತಾ ಇದ್ದೀನಿ. ನೀವು ಬಟ್ಟೆ ಬದಲು ಒಂದು ಪ್ಲಾಸ್ಟಿಕ್ ಕವರ್ ಮೇಲೆ ಹಾಕ್ಕೊಬೋದು. ತುಂಬಾ ಸುಲಭವಾಗಿ ಎತ್ಕೊಬೋದು. ಬಟ್ಟೆ ಮೇಲೆ ಹಾಕ್ಕೊಂಡ್ರೆ ತುಂಬ ಕಷ್ಟ ಆಗುತ್ತೆ ನಮಗೆ ಎತ್ತೋದಕ್ಕೆ. ಮತ್ತು ಹಪ್ಪಳ ಹಾಕಬೇಕಾದ್ರೂ ಅಷ್ಟೇ, ಅದನ್ನು ತೀರಾ ತೆಳವಾಗಿ ಹಾಕ್ಕೊಬಾರ್ದು. ಸ್ವಲ್ಪ ದಪ್ಪಗೆ ನಾವು ಹಾಕ್ಕೊಂಡ್ರೆ ಹಪ್ಪಳನೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಎತ್ಕೊಳ್ಳೋಕ್ಕೂ ನಮಗೆ ತುಂಬ ಸುಲಭ ಆಗುತ್ತೆ. ಎಲ್ಲನೂ ಕೂಡ ಹಾಕಾಗಿದೆ. ಇದಾದ ನಂತರ ಇವಾಗ ನಾನು ಒಣಗಿದೆ. ಇವಾಗ ಬಟ್ಟೆನ ಉಲ್ಟಾ ಮಾಡಿ ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊತಾ ಇದ್ದೀನಿ. ನೀರನ್ನು ಸೇರಿಸಿ ಒಂದು 5 ನಿಮಿಷ ಬಿಟ್ಟರೆ ನಾವು ಈಸಿಯಾಗಿ ನಾವು ತೆಗಿಬೋದು. ಹಪ್ಪಳನ ತೆಗ್ದಾದ್ಮೇಲೆ ಮತ್ತೆ ಒಂದು ಅರ್ಧ ಗಂಟೆ ನಾವು ಒಣಗಿಸ್ಕೊಬೇಕು. ಈಗ ಒಣಗಿಸಿ ಎಲ್ಲನೂ ಕೂಡ ತೆಗೆದಿಟ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ಹಪ್ಪಳ. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಬಟ್ಟೆ ಮೇಲೆ ಹಾಕ್ಕೊಂಡ್ರೆ ತುಂಬ ಹಿಂಸೆ ಆಗುತ್ತೆ ತೆಗಿಯೋದಕ್ಕೆ. ನೀವು ಪ್ಲಾಸ್ಟಿಕ್ ಕವರ್ ಮೇಲೆ ಹಾಕ್ಕೊಳ್ಳಿ, ತುಂಬ ಸುಲಭವಾಗಿ ಎತ್ಕೊಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.